ನಮಸ್ಕಾರ ಸ್ನೇಹಿತರೆ, ನಾನು ವಿಘ್ನೇಶ್. ನಾವು ನಿಮಗೆ ದೇವಶಿಲ್ಪಿ ವಿಶ್ವಕರ್ಮ ಪ್ರಕಾಶನ ಆಧಾರಿತ ಗೃಹ ವಾಸ್ತು ವಿಷಯದ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕು ಎಂಬ ಬಯಕೆ ಇರುತ್ತದೆ. ಆದರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾದರೆ ಅವರನ್ನು ನಿಮ್ಮ ಮನೆಯ ವಾಸ್ತುವಿಗೆ ಅನುಗುಣವಾಗಿ ಸರಿಯಾದ ಜಾಗದಲ್ಲಿ ಓದುವ ಸ್ಥಳವನ್ನು ನಿರ್ಧರಿಸಬೇಕು. ಹಾಗಾದರೆ ಮನೆಯ ಯಾವ ಸ್ಥಳ ಮಕ್ಕಳಿಗೆ ಓದಲು ಅನುಕೂಲವಾಗಿರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಮಕ್ಕಳು ಎಲ್ಲೆಂದರಲ್ಲಿ ಕುಳಿತು ಓದುತ್ತಿರುತ್ತಾರೆ. ಆದರೆ ಅವರು ಕುಳಿತಿರುವ ದಿಕ್ಕು ತಪ್ಪಾಗಿದ್ದರೆ ಮಕ್ಕಳು ಓದುವುದರಲ್ಲಿ ಆಸಕ್ತಿ ತೋರುವುದಿಲ್ಲ. ಆದ್ದರಿಂದ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಕೂರಿಸುವುದು ಅಗತ್ಯವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಈ 3 ದಿಕ್ಕುಗಳಲ್ಲಿ ಅವರ ಓದುವ ಸ್ಥಳ ಎಂದು ನಿರ್ಧರಿಸಬಾರದು. ಮೊದಲನೆಯದಾಗಿ ಪೂರ್ವ ದಕ್ಷಿಣ ಪೂರ್ವ. ಈ ಜಾಗದಲ್ಲಿ ಮಕ್ಕಳು ಓದಲು ಕುಳಿತರೆ ಅನಾವಶ್ಯಕವಾಗಿ ಓದುವುದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾರೆ ಮತ್ತು ಓದುವುದರ ಬಗ್ಗೆ ಅತಿಯಾಗಿ ಚಿಂತಿಸುತ್ತಾರೆ. ಇದರಿಂದ ಮಕ್ಕಳು ಬುದ್ಧಿವಂತಿಕೆಯಿಂದ ಕಲಿಯುವುದನ್ನು ಬಿಟ್ಟು ಅತಿಯಾದ ಚಿಂತನೆಯಿಂದ ಕಲಿಯುತ್ತಾರೆ ಮತ್ತು ಅವರ ಶ್ರಮಕ್ಕೆ ಫಲ ಸಿಗುವುದಿಲ್ಲ. ಎರಡನೆಯ ದಿಕ್ಕು ದಕ್ಷಿಣ ದಕ್ಷಿಣ ಪಶ್ಚಿಮ. ಈ ದಿಕ್ಕಿನಲ್ಲಿ ಮಕ್ಕಳು ಓದಲು ಕುಳಿತರೆ ಪ್ರಯತ್ನಪಟ್ಟು ಓದಿದ ಎಲ್ಲಾ ಪಾಠಗಳು ಮರೆತು ಹೋಗುತ್ತದೆ ಮತ್ತು ಓದಿನಲ್ಲಿ ಆಸಕ್ತಿ ಇರುವುದಿಲ್ಲ. ಮೂರನೇ ದಿಕ್ಕು ಪಶ್ಚಿಮ ಉತ್ತರ ಪಶ್ಚಿಮ. ಈ ಜಾಗದಲ್ಲಿ ಮಕ್ಕಳು ಓದಲು ಕುಳಿತರೆ ಅತಿಯಾದ ಚಿಂತನೆಯಿಂದ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಜಾರುತ್ತಾರೆ ಮತ್ತು ಓದುವುದನ್ನು ಬಿಟ್ಟು ಕೆಟ್ಟ ಚಟಗಳಿಗೆ ಒಳಗಾಗುತ್ತಾರೆ. ಹಲವು ಬಾರಿ ಆತ್ಮಹತ್ಯೆಗೆ ಮನಸ್ಸು ಕೊಡುತ್ತಾರೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಕೂರಿಸುವುದು ಅಗತ್ಯ. ಮಕ್ಕಳು ಯಾವ ದಿಕ್ಕಿನಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡುವುದರಿಂದ ಶಾಲೆಯಲ್ಲಿ ಮೊದಲ ಸ್ಥಾನವನ್ನು ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಸಹಾಯವನ್ನು ಉಚಿತವಾಗಿ ಪಡೆಯಿರಿ. ಸಹಾಯಕ್ಕಾಗಿ ಇಲ್ಲಿ ಕೊಟ್ಟಿರುವ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ನಮ್ಮ ಹಿಂದಿನ ಸಂಚಿಕೆಯನ್ನು ವೀಕ್ಷಿಸಲು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಬಳಸಿ ಯೂಟ್ಯೂಬ್ನಲ್ಲಿ ನೋಡಬಹುದು. ಈ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡಿ. ಶೇರ್ ಮಾಡಿದ ಮೊದಲ 50 ಸ್ನೇಹಿತರಿಗೆ ಉಚಿತವಾಗಿ ನಿಮ್ಮ ಮನೆಯ ವಾಸ್ತುದೋಷವನ್ನು ತಿಳಿಸಿಕೊಡಲಾಗುತ್ತದೆ. ನಮಸ್ಕಾರ.